ನೋಡಿ ಸ್ಪೆಷಲ್ ವ್ಯಕ್ತಿ ನಮ್ಮ ಅಕ್ಕ ಅವರು ಇನ್ಯಾರೂ ಅಲ್ಲ. ಬಾಹುಬಲಿ ಕಟ್ಟಪ್ಪ ಹೊತ್ಕೊಂಡು ನಿಂತವನೆ ಈ ಪೈಪ್ನ. ಕಟ್ಟಪ್ಪ ಇವನು ಅಲ್ಲಿ ಬಂದೆ ಇಸ್ಕೊಂಡೊಳಿಕೆ. ಟೂ ವೀಲರ್ ಪಾರ್ಕಿಂಗು ಇನ್ನೊಂದು ಗಾಡಿ ಇಲ್ಲೇ ನಿಂತಿದೆ ಯಾವುದೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆಟೋ ಬ್ಲಾಗ್. ಏನಪ್ಪ ಇವತ್ತೊಂದು ಬ್ಲಾಗಿಂದ ವಿಶೇಷತೆ ಅಂತ ಯಾವುದೋ ಬಾಡಿಗೆನೂ ಇರಲಿಲ್ಲ, ಅದಕ್ಕೆ ನಿಂತಿದ್ದೆ. ಸುಮ್ಮನೆ ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈಗೆಲ್ಲಪ್ಪ ಇದ್ದೀನಿ ಅಂದರೆ ಒಬ್ಬರನ್ನ ಮೀಟ್ ಮಾಡಬೇಕು, ಸ್ಪೆಷಲ್ ವ್ಯಕ್ತಿ. ಆ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಹಂಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಅವ್ರ ಮನೆ ಹತ್ರ ಬಂದು ನಿಂತಿದ್ದೀನಿ. ಈಗ ಹೋಗಬೇಕು, ಕೆಳಗಡೆ ನಿಂತಿದ್ದೀನಿ, ಬರ್ತೀನಿ ಅಂದವರು. ಅದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ. ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋಗಬೇಕು. ನೋಡಿ ಸ್ಪೆಷಲ್ ವ್ಯಕ್ತಿ ನಮ್ಮ ಅಕ್ಕ ಅವರು ಇನ್ಯಾರೂ ಅಲ್ಲ. ಆಮೇಲೆ ಏನಾದ್ರು ತಿಳ್ಕೊಂಬಿಟ್ಟಿರ ನಮ್ಮ ಅಕ್ಕ ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಓಡ್ತವ್ರು ನೋಡಿ, ಓಡಿ ಬರ್ತಾವ್ರೆ. ಬಂದರು. ಎಲ್ಗಪ್ಪ ಬಂದಿದ್ದು ಏನಪ್ಪ ಅಂದರೆ ಅಕ್ಕಿ ತಗೊಳಕ್ಕೆ ಬಂದರು, ರೇಷನ್ ಅಕ್ಕಿ. ಅಷ್ಟು ಜನ ತುಂಬೋರು ನೋಡಿ. ಹಿಂದುಗಡೆ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಮಿರರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಕಾಣಿಸ್ತಾ ಇತ್ತು ಏನು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಗಪ್ಪ ಬಂದಿದ್ದು ಅಂದರೆ ಅಕ್ಕಿ ತಗೊಳಕ್ಕೆ ಬಂದಿದ್ದು, ರೇಷನ್ ಅಕ್ಕಿ. ಅವ್ರನ್ನ ಬಿಟ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ನಾನು. ಜನ ಸಿಕ್ಕಾಪಟ್ಟೆ ಅವರೇ, ಅದಕ್ಕೆ ಹೋಗ್ತಾ ಇದ್ದೀನಿ. ಆದಮೇಲೆ ಫೋನ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಹೋಗೋಣ ಬನ್ನಿ. ಅವ್ರದ್ದು ಅಕ್ಕಿ ಡಿಪೋ ಇರೋದು ಇಲ್ಲಿ ಇದ್ರ ಹತ್ರ, ಅಪ್ಪ ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀನಿ. ಈಗ ಅದನ್ನ ಬಿಟ್ಬಿಟ್ಟು ಬನ್ನಿ ಹೋಗೋಣ. ಹೋಗಿ ನೋಡೋಣ ಏನು ಕತೆ, ಏನು ಎತ್ತ ಅನ್ನೋದಲ್ಲ ಆಮೇಲೆ ನೋಡೋಣ. ಏನಂತೀರ? ಟೆಂಟ್ ರೋಡ್ ಇದು ಟೆಂಟ್ ರೋಡು. ಮೊದಲು ಇಲ್ಲೆಲ್ಲ ಟೆಂಟ್ ಇತ್ತಂತೆ ಮುಂದ್ಗಡೆ ಅಲ್ಲಿ. ಅದಕ್ಕೆ ಅಲ್ಲೂ ನಿಂತವ್ರೆ, ಯಾಕಂದರೆ ಕೊಟ್ಟಿರಲಿಲ್ಲ, ಇವತ್ತು ಕೊಡ್ತವ್ರೆ ಅಕ್ಕಿ, ಅದಕ್ಕೇ ನಿಂತವ್ರೆ ನೋಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಅವ್ರೆ. ಇನ್ನು ಅಲ್ಲಿ ಇದಕ್ಕೂ ಡಬ್ಬಲ್ ಆಗವ್ರೆ. ಇಲ್ಲಿ ಅವ್ರವ್ರೆ ಜಗಳ ಆಡ್ತವ್ರೆ. ನಾನು ಮುಂದೆ ಬಂದೆ, ನೀನು ಮುಂದೆ ಬಂದೆ ಅಂದ್ಕೊಂಡು ಅವ್ರವ್ರೆ ಜಗಳ ಆಡ್ತವ್ರೆ ಇಲ್ಲಿ. ಅಯ್ಯೋ ಕತೆ. ಇಲ್ಲೇ ಟೆಂಟ್ ಇದ್ದಿದ್ದು, ಇದೇನೇ ಟೆಂಟ್ ಇದ್ದಿದ್ದು ಮೊದಲು. ಈಗ ಇದೇ ಟೆಂಟ್ ಇದ್ದಿದ್ದು, ಆದರೆ ಈಗ ಟೆಂಟ್ ಇಲ್ಲ. ಅದು ನಾನು ಗಾಡಿ ಹತ್ರ ಬಂದೆ, ಬಾಡಿಗೆ ಯಾವುದೂ ಇಲ್ಲ. ಆಗಲೇ ಹೇಳ್ದಂಗೆ ಜಾಗ ಚೇಂಜ್ ಮಾಡೋಣ ಅಂದ್ಬಿಟ್ಟು ಬಂದೆ. ಇಲ್ಲ ಹಾಕಿದ್ನಲ್ಲ, ಆ ಕಡೆ ತಗೊಂಡೋಗಿ ಹಾಕೋಣ ರೋಡ್ಗೆ, ಮೇನ್ ರೋಡ್ಗೆ ಅಂತ. ನೋಡೋಣ ಅವಾಗಲಾರ ಬರುತ್ತಾ ಏನು ಕತೆ ಅಂದ್ಬಿಟ್ಟು ಬಂದು ಕೂತಿದ್ದೀನಿ ಗಾಡಿ ಒಳಗಡೆ. ಈಗ ಫೈನಲಿ ಈಗ ಒಂದು ಬಾಡಿಗೆ ಬಂದಿದ್ದೀನಿ. ಎಲ್ಗಪ್ಪ ಏನೋ ಅನ್ನೋದು ಇನ್ನೂ ಗೊತ್ತಿಲ್ಲ, ಏನು ಹೇಳಿಲ್ಲ ಅವರು. ಬಾಡಿಗೆ ಇದೆ ಬಾ ಅಂದರು, ಅದಕ್ಕೆ ಬಂದಿದ್ದೀನಿ. ಈಗ ಅವ್ರ ಆಫೀಸ್ ಹತ್ರ ಇದ್ದೀನಿ. ಗಾಡಿದು ಡೋರ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಎಲ್ಲಿಗೆ ಏನು ಎತ್ತ ಅಂತ ಕೇಳಬೇಕು. ಹೋಗಿ ಕೇಳಿಬಿಟ್ಟು ಲೋಡ್ ಮಾಡ್ಕೊಬೇಕು. ಇಲ್ಲೇನಪ್ಪ ಅಂದರೆ ನಾವೇ ಲೋಡ್ ಮಾಡ್ಕೊಬೇಕು. ಒಂದೊಂದು ಕಡೆ ಹಂಗೆ ನಾವೇ ಲೋಡ್ ಮಾಡ್ಕೊಬೇಕು. ಆದರೆ ಇಲ್ಲಿ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ನಾವೇ ಲೋಡ್ ಮಾಡ್ಕೊಬೇಕು. ಬನ್ನಿ ಹೋಗೋಣ. ಫೈನಲಿ ಈಗ ಲೋಡೆಲ್ಲ ಮಾಡ್ಕೊಂಡಿದ್ದಾಯಿತು. ಆಗಲೇ ಹೇಳ್ದಂಗೆ ಅದೇ ನಾನೇ ಮಾಡ್ಕೊಂಡಿದ್ದೆ ಲೋಡು. ಅವ್ನು ಪಾಪ ಹುಷಾರಿಲ್ಲ ಸ್ವಲ್ಪ, ಹಂಗಾಗಿ ನಾನೇ ಲೋಡ್ ಮಾಡ್ಕೊಂಡಿದ್ದೆ. ಎಲ್ಗಪ್ಪ ಲೋಡು ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಕಾಮಾಕ್ಷಿ ಪಳ್ಳಿಕ್ಕೆ ಲೋಡು. ಸಿಂಟೆಕ್ಸ್ ಬಾಕ್ಸ್ ಹಾಕೊಂಡು ಹೋಗ್ತಾ ಇರೋದು. ಈಗ ಹೋಗ್ತಾ ಇದ್ದೀನಿ, ಕಾಮಾಕ್ಷಿ ಪಳ್ಳಿಗೆ ಹೋಗಬೇಕು. ಆಮೇಲೆ ಡ್ರೈವರು ಕೂತವ್ರೆ, ಹೋಗ್ತಾ ಇದ್ದೀನಿ. ಈಗ ಏನಪ್ಪ ಅಂದರೆ ಅಲ್ಲಿ ರೋಡು ಮುಚ್ಚಿದ್ರು, ರೋಡ್ ಓಪನ್ ಮಾಡವ್ರೆ. ಈಗ ಹೋಗ್ತಾ ಇದ್ದೀನಿ. ನಮ್ಮ ಆಂಟಿ ಮಕ್ಕ ಬೇರೆ ನೋಡ್ಕೊಂಡು ಹೋಗ್ತವ್ರೆ. ನಮ್ಮ ಆಂಟಿ ಅವರು ಮಕ್ಕ ನೋಡ್ಕೊಂಡು ಹೋಗ್ತವ್ರೆ. ಸದ್ಯಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ, ಹೋಗಿ ಅನ್ಲೋಡ್ ಮಾಡ್ಕೊಂಡು ಬರೋಣ. ರೋಡ್ ಅದು ರೆಡಿ ಮಾಡ್ತಾಯಿದ್ರು, ಮೋರಿ ಹಾಕ್ತಿದ್ರು, ಓಪನ್ ಆಗಿದೆ. ಇದೇ ನಾನು ಓದಿದ ಸ್ಕೂಲು, ಬಸವೇಶ್ವರ. ಅದೇ ನಿಮಗೆ ಶಂಕರಮಠ ಸಿಗ್ನಲ್ ಅದು. ಆದರೆ ನಾನು ಅಲ್ಲಿ ಹೋಗಲ್ಲ, ಇಲ್ಲೇ ಲೆಫ್ಟ್ ಹೇಳ್ಕೊತೀನಿ. ಲೆಫ್ಟ್ ಹೇಳ್ಕೊಂಡು ಸೀದಾ ಹೋಗಿ ಡೆಡ್ ಆ್ಯಂಡ್ ರೈಟ್ ಹೇಳ್ಕೊಂಡ್ರೆ ಅದೇ ರೋಡ್ಗೆ ಜಾಯ್ನ್ ಆಗುತ್ತೆ, ಮೇನ್ ರೋಡ್ಗೆ. ಬಸವೇಶ್ವರ ನಗರ ಮೇನ್ ರೋಡ್ಗೆ ಜಾಯ್ನ್ ಆಗುತ್ತೆ. ಸುಮ್ಮನೆ ಯಾಕೆ ಸಿಗ್ನಲ್ ಕಾಯ್ಕೊಂಡು ನಿಂತ್ಕೊಳ್ಳೋದು ಅಂದ್ಬಿಟ್ಟು ಅಷ್ಟೇ. 1 ನಿಮಿಷ 2 ನಿಮಿಷ ಸಿಗ್ನಲ್ಗಳು ಇರ್ತದೆ. ಆ ಸಿಗ್ನಲ್ ಯಾಕೆ ಕಾಯೋದು ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೀದಾ ಹೋಗಿ ಡೆಡ್ ಆ್ಯಂಡ್ ರೈಟು ಲೆಫ್ಟು ಮೇನ್ ರೋಡು ಸಿಗುತ್ತೆ ನಮಗೆ. ಬನ್ನಿ ಹೋಗೋಣ. ಹೋಗ್ತಾನೇ ಇದ್ದೀನಿ, ಏನು ಹೋಗೋದೋ ಗೊತ್ತಿಲ್ಲ. ಹೆಂಗೆ ಅಗಲ ಕೊಟ್ಟೋ ನೋಡಿ ತೊಟ್ಟಿನ ಗಾಡಿದು. ಬೀರು ಹೊಡೆಯೋ ಗಾಡಿ ಅದು. ಎಳಸ್ಕೊಂಬಿಟ್ಟು ಆಚೆ ಕಡೆಗೆ ತೊಟ್ಟಿನ ಅವನೇನೆ 2 ಅಡಿ ಆಚೆಗೆ ಎಳಿಸ್ಬಿಟ್ಟು ತೊಟ್ಟಿನ. ಹಂಗಾಗಿ ಅಷ್ಟು ಅಗಲ ಕಾಣಿಸ್ತಾ ಇತ್ತು ಗಾಡಿ.
ಇದೇ ಮೇನ್ ರೋಡು. ಹಂಗೆ ಬಂದರೆ ಸೀದಾ ಸಿಗ್ನಲಿಂದ ಸೀದಾ ಬರುತ್ತೆ. ಹಿಂಗೆ ಬಂದರೆ ಅರೆ ಹೇಳಿದ್ನಲ್ಲ, ಹಂಗಾಗಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಯಾರು ನಿಂತ್ಕೊಳ್ಳೋರು ಅಂದ್ಬಿಟ್ಟು. ಇದೇ ಬಸವೇಶ್ವರ ನಗರ ಮೇನ್ ರೋಡ್ ಇದು. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀನಿ. ಈಗೆಲ್ಲಪ್ಪ ಇದ್ದೀನಿ ಅಂದರೆ ಕಾಮಾಕ್ಷಿಪಾಳ್ಯ ಮೇನ್ ರೋಡ್ ಹತ್ರ ಇದ್ದೀನಿ. ಇನ್ನೊಂಚೂರು ಮುಂದಕ್ಕೆ ಇಲ್ಲಿ ರೈಟ್ಗೆ ಹೋದರೆ ಇವ್ರದ್ದು ಗೋಪಾಲಯ್ಯ ಅವ್ರದ್ದು ಮನೆ ಇರೋದು. ಅದೇ ಇದೊಂದು ಆ ಕಡೆ ಒಂದು ಇದೆ ದೊಡ್ಡ ಬಿಲ್ಡಿಂಗು, 2 ಮನೆ. ಅವ್ರು ಇರೋದು ಇಲ್ಲೇ ಗೋಪಾಲಯ್ಯ ಅವರು. ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕ ರೋಡು. ಈ ರೋಡಲ್ಲಿ ಹಂಸ್ಗಳು ಅಂತೂ ಸಿಕ್ಕಾಪಟ್ಟೆ ಇಕ್ಕೋರಪ್ಪ. ಚಿಕ್ಕದಾಗೆ ಇಕ್ಕೋರು ಹಂಸ್ಗಳು. ಬೇಜಾನ್ ಹಂಸ್ಗಳೈತೆ. ಗಾಡಿಗಳು ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಹಂಸು ಜಾಸ್ತಿ ಹಾಕ್ಬಿಟ್ಟವ್ರೆ. ಚಿಕ್ಕ ರೋಡಲ್ಲ, ಹಂಗಾಗಿ ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ. ಇದೇ ನೋಡಿ ಮೇನ್ ರೋಡು. ಪೊಲೀಸ್ ಮೇಡಮ್ ಅವರು ಗಾಡಿ ನಿಂತಿದ್ದಾರೆ. ಆ ಕಡೆ ಬಿಡ್ತವ್ರೆ, ಈ ಕಡೆ ಇರೋದನ್ನ ಸ್ಟಾಪ್ ಮಾಡವ್ರೆ. ನಿಂತಿದ್ದೀನಿ ಇಲ್ಲಿ. ರೂಲ್ಸ್ ಫಾಲೋ ಮಾಡ್ತೀವಪ್ಪ ನಾವು. ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ತೀವಿ, ಹಂಗಾಗಿ ನಿಂತಿದ್ದೀವಿ. ಗೊತ್ತಾ ಫ್ರೆಂಡ್ಸ್? ಈಗ ನಮ್ಮ ಗಾಡಿ ಬಿಡ್ತವ್ರೆ, ನಮ್ಮ ಲೈನು. ಈ ರೋಡ್ ಅಂತೂ ಯಾವಾಗಲೂ ಜಾಮೇನೆ. ನೀವು ಬೆಳಗ್ಗೆ ಬನ್ನಿ, ರಾತ್ರಿ ಬನ್ನಿ, ಯಾವಾಗ ಬಂದರೂ ಜಾಮೇನೆ ಈ ರೋಡಂತೂ. ಅದರಲ್ಲಿ ಬೇರೆ ಈ ಬೈಕ್ಗಳವ್ರಂತೂ ಅಡ್ಡನೇ ಬರ್ತಾರೆ, ಸೈಡ್ಗಂತೂ ಹೋಗೋದೇ ಇಲ್ಲ. ಗಾಡಿ ಮಧ್ಯಕ್ಕೆ ಬರೋದು ಬೈಕ್ಗಳವರು. ನೋಡಿ ಆಗಲೇ ಎಷ್ಟು ಕಚ್ಕೊಂಬಿಡೈತೆ ಈ ಕಡೆ ರೋಡು. ಫುಲ್ಲು ಜಾಮ್ ಆಗುತ್ತೆ ಈ ರೋಡಂತೂ, ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ಹೋಗ್ತಾ ಇದ್ದೀನಿ ನೋಡಿ ಹೆಂಗೆ ಹೋಯ್ತಾರೆ. ತಡಬುಡ ಇಲ್ಲ ಬೈಕ್ಗಳು. ಗಾಡಿ ಪಕ್ಕಕ್ಕೆ ಬಂದು ಎಳೆಯೋದು. ಟಚ್ ಏನಾರು ಆಯಿತು ಅಂದರೆ ಆಮೇಲೆ ನಮ್ಮ ಮೇಲೆ ಬರೋದು. ಟಚ್ ಯಾಕೆ ಮಾಡಿದೆ ಅಂದ್ಕೊಂಡು ಅವ್ರು ಟಚ್ ಮಾಡ್ಕೊಂಬಿಟ್ಟು ಇದೇ ಪೂಜಾ ಕಲ್ಯಾಣ ಮಂಟಪ ಇದು, ಚೌಟ್ರಿ. ನಾನೀಗ ಸೀದಾ ಹೋಗ್ತೀನಿ. ಲೈಲ್ಯಾಂಡ್ ಬರ್ತಾವನಲ್ಲ, ಆ ರೋಡಲ್ಲಿ ಹೋಗ್ತೀನಿ ಸೀದಾ. ಇಲ್ಲಿ ಬಾಡಿ ಕೊಂಡೋದೆ ಆಗಲೇ ಅಲ್ಲೂ ಕಚ್ಕೊಂಬಿಡೈತೆ ಸಿಗ್ನಲ್ಲು. ನೋಡಿ ಅದು ಕಚ್ಕೊಂಬಿಡೈತೆ. ಸೀದಾ ಹೋಗೋಣ ಈಗ. ಸಿಕ್ಕಾಪಟ್ಟೆ ಕಂಡುಕೊಟ್ಟವನೇ. ಹಳ್ಳ ಹಳ್ಳ ಹಳ್ಳ. ಇಲ್ಲೆಲ್ಲ ಫ್ಯಾಕ್ಟ್ರಿಗಳೇ ಜಾಸ್ತಿ ಇರೋದು ರೋಡಿದು. ನಾನು ಇಲ್ಲಿ ಹೋಗಿ ಅಲ್ಲಿ ಸೆಕೆಂಡ್ ಲೆಫ್ಟ್ ಎತ್ಕೊತೀನಿ. ಒಂದು ಕಾರವ್ನು ನೋಡಿ ಹೆಂಗೆ ನಿನ್ಸ್ಕೊತಾನೆ. ರೋಡ್ಗೆ ಏನು ನಿನ್ಸ್ಕೊತಾರಪ್ಪ, ಸೈಡಿಗೆ ನಿನ್ಸ್ಕೊಳ್ಳೋದಿಲ್ಲ ಅಂತಾರೆ. ರೋಡ್ಗೆ ನಿನ್ಸ್ಕೊತಾರೆ. ಫೈನಲಿ ಬಂದೆ. ಇದೇ ಫ್ಯಾಕ್ಟ್ರಿ ಇದೆ ನೋಡಿ. ಬಾಕ್ಸ್ ಇದೇನೆ ಐಟಮು. ಇಳಿಸ್ಕೊಂತಾರೆ ಈಗ, ಇಳಿಸ್ಕೊಂತಾರೆ. ಡೋರ್ ಓಪನ್ ಮಾಡಿದ್ರೆ ಅವ್ರು ಇಳಿಸ್ಕೊಂತಾರೆ. ಓಪನ್ ಮಾಡಾಯಿತು ನೋಡಿ, ಆಗಲೇ ಬಂದರು ಇಳಿಸ್ಕೊಳ್ಳೋದು. ಫೈನಲಿ ಅನ್ಲೋಡಲ್ಲ ಆಯಿತು. ಈಗ ನೆಕ್ಸ್ಟ್ ಟ್ರಿಪ್ ಏನಪ್ಪ ಅಂದರೆ ಏನು ಬಾಡಿಗೆನಿಲ್ಲ. ಯಾಕೋ ಸಿಕ್ಕಾಪಟ್ಟೆ ಡಲ್ಲು ಬಾಡಿಗೆ, ಗೊತ್ತಿಲ್ಲ ಯಾಕೆ ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಸಾಂಗ್ ತುಂಬಿಸ್ಬೇಕು ಪೆನ್ ಡ್ರೈವ್ಗೆ. ಹಂಗಾಗಿ ಹೋಗೋಣ ಬನ್ನಿ. ಈಗ ಏನು ವೀಡಿಯೋನ ಮಾಡೋಕ್ಕೋಗಲ್ಲ, ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ಅಂಗಡಿಗೆ ಹೋಗಿ. ಯಾಕಂದರೆ ವೀಡಿಯೋ ಜಾಸ್ತಿ ಮಾಡಿದ್ರೆ ಲಾಂಗ್ ಆಗ್ಬಿಡ್ತದೆ. ಆಮೇಲೆ ನೋಡೋಕ್ಕೂ ನಿಮ್ಗೆ ಇಷ್ಟ ಆಗೋಲ್ಲ. ಯಾಕೆ ಇಷ್ಟೊಂದು ತಲೆಗೆ ಸೂಟ್ ಆಗ್ತಾವೆ ಅನ್ಕೊಂಡ್ಬಿಡ್ತೀರ ಆಮೇಲೆ. ಹಂಗಾಗಿ ಡೈರೆಕ್ಟ್ ಅಂಗಡಿಗೆ ಹೋಗಿ ಅಂಗಡೀಲಿ ಸಿಗ್ತೀನಿ ಬನ್ನಿ. ಸಾಂಗ್ ತುಂಬಿಸೋ ಕಡೆ ಎಲ್ಲಿ ತುಂಬಿಸ್ತೀನಪ್ಪ ಅಂದರೆ ಕುರುಬಳ್ಳಿಲಿ ತುಂಬಿಸ್ತೀನಿ. ಇತ್ತು ಸಾಂಗು, ಅದು ಯಾಕೋ ಇಷ್ಟ ಆಯ್ತಲ್ಲ, ಹಂಗಾಗಿ ಇನ್ನೊಂದು ಸ್ವಲ್ಪ ತುಂಬಿಸ್ಕೊಳ್ಳೋಣ ಅಂತ. ಏನಿರ್ತದೋ ಇರೋಲ್ವೋ, ಗಾಡಿ ಅಂದಮೇಲೆ ಸ್ಪೀಕರ್ ಬಾಕ್ಸ್ ಇರಬೇಕು, ಸ್ಪೀಕರ್ ಅಂದಮೇಲೆ ಸಾಂಗ್ ಇರಲೇಬೇಕು. ಹಂಗಾಗಿ ಹೋಗೋಣ ಬನ್ನಿ. ಈಗ ಹೋಗಿ ಅಂಗಡಿ ಸಿಗೋಣ. ಇಲ್ಲಿ ಬಂದೆ, ಅದೇ ಎದುರುಗಡೆ ಇರೋದೇ ಅಂಗಡಿ. ಬಂದಿದ್ದೆಲ್ಲಪ್ಪ ಅಂದರೆ ಕುರುಬಳ್ಳಿ ಸರ್ಕಲಲ್ಲಿ. ಅದೇ ಕುರುಬಳ್ಳಿ ಸರ್ಕಲ್ ಇದ್ದೇನೆ. ಕುರುಬಳ್ಳಿ ಸರ್ಕಲಿಂದ ಸೆಂಟ್ರ್ ಮಠ ಕಡೆ ಹೋಗೋ ಕಡೆ ಬಂದರೆ ಅಲ್ಲೇ ಸಿಗೋದು. ಅಣ್ಣ ಒಳ್ಳೊಳ್ಳೆ ಸಾಂಗ್ ತುಂಬ್ತಾನೆ. ನಾನೊಂದು 2-3 ಪೆನ್ ಡ್ರೈವ್ ತುಂಬಿಸಿದ್ದೀನಿ ಇವ್ರ ಹತ್ರ. ಅದಕ್ಕೆ ಇಲ್ಲೇ ಬರ್ತಾ ಇದ್ದೀನಿ. ಪೆನ್ ಡ್ರೈವ್ ಎಲ್ಲ ಕಡೆ ಏನಾದ್ರು ಗೊತ್ತಿಲ್ಲ. ಇಲ್ಲೇ ಐತೆ ಪೆನ್ ಡ್ರೈವ್, ಇಲ್ಲೇ ಐತೆ ಇದೆ ಅಂಗಡಿ. ಫೈನಲಿ ಅದೆಲ್ಲ ಹಾಕ್ಬಿಟ್ಟು ಬಂದು ಈಗ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಬಾಹುಬಲಿ ಕಟ್ಟಪ್ಪ ಹೊತ್ಕೊಂಡು ನಿಂತವನೆ ಈ ಪೈಪ್ನ. ಕಟ್ಟಪ್ಪ ಇವನು ನಾವಪ್ಪ ಅಲ್ಲೈತೆ. ನಾನು ಗಾಡಿ ಇಲ್ಲಿ ಹಾಕಿದ್ದೀನಿ. ಎಲ್ಗಪ್ಪ ಏನು ಬಾಡಿಗೆ ಇದು ಅಂದರೆ ಇಲ್ಲೇ ಇಸ್ಕಾನ್ ಹತ್ರಕ್ಕೆ 2 ಲೆಂತ್ ಏನೋ ಪೈಪ್ ಆಯ್ತಂತೆ. ನೋಡಿ ಕಟ್ಟಪ್ಪ ಹೆಂಗೆ ಹೊತ್ಕೊಂಡು ನಿಂತವನೆ. ಮಹೇಂದ್ರ ಬಾಹುಬಲಿ ಇವನು, ಮುಖೇಶು ಮಹೇಂದ್ರ ಬಾಹುಬಲಿ ಅಂದ್ಕೊಂಡು ಹೊತ್ಕೊಂಡು ನಿಂತವನೇ. ಗಾಡಿಗೆ ನಾವೇ ಎತ್ತಾಕ್ಬೇಕಂತೆ. ಫೈನಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗೆಲ್ಲಪ್ಪ ಇದ್ದೀನಿ ಅಂದರೆ ಆಂಜನೇಯನ ದೇವಸ್ಥಾನ ಬ್ಯಾಕ್ ಸೈಡಲ್ಲಿ ಇದ್ದೀನಿ. ಇದೇ ನೋಡಿ ಆಂಜನೇಯನ ದೇವಸ್ಥಾನ ಬಂದು ಮುಂದೆ ಇದು ಪಾರ್ಕ್, ಇದು ದೇವಸ್ಥಾನ ಅದು. ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಮೇನ್ ರೋಡಲ್ಲಿ ಹೋಗ್ಬೋದಿತ್ತು, ಸಿಗ್ನಲ್ ಯಾರು ಕಾಯ್ತಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ ನಮ್ದು ಇನ್ನೊಂದು ಗಾಡಿ ಇಲ್ಲೇ ನಿಂತಿದೆ. ಯಾವುದೋ ಬಾಡಿಗೆ ಏನಿಲ್ಲ, ಹಂಗಾಗಿ ನಿಂತೈತಿಲ್ಲ. ಇದು ನಮ್ಮ ಮಾವ ಅವ್ರದ್ದು ಗಾಡಿ. ಇದು ಅಲ್ಲೇ ನಿಂತೈತೆ ನೋಡಿ. ಇದೇ ಆಂಜನೇಯನ ದೇವಸ್ಥಾನ. ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಏನೋ ಆಂಜನೇಯ ಕಾಣಲ್ಲ, ದೇವಸ್ಥಾನ ಮಾತ್ರ ಕಾಣಿಸ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋದು ಇದು. ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ 2 ಪಕ್ಕದಲ್ಲಿ ಇರೋದು. ಈಗೇನಪ್ಪ ಅಂದರೆ ಇಲ್ಲಿ ಲೆಫ್ಟ್ ಎತ್ಕೊಂಡು ಲೆಫ್ಟ್ ಹ್ಯಾಂಡ್ ಹೋಗಿ ರೈಟ್ ಎತ್ಕೊತೀನಿ. ಲೆಫ್ಟ್ ಹ್ಯಾಂಡ್ ಹೋಗಿ ರೈಟು.
ಬನ್ನಿ ಹೋಗೋಣ ಇಸ್ಕಾನ್. ಅಲ್ಲಿ ಬಂದೆ ಇಸ್ಕಾನ್ ಒಳಿಕೆ. ಟೂ ವೀಲರ್ ಪಾರ್ಕಿಂಗು, ಕಾರ್ ಪಾರ್ಕಿಂಗು ಮೇಲ್ಗಡೆ ಇದೆ. ಫೋಟೋ ವೀಡಿಯೋ ಎಲ್ಲ ತೆಗಿಬೇಡ ಅಂತ ಹಾಕೋರೆ, ಆದರೂ ನಾವು ಅದನ್ನು ಮಾಡ್ತೀವಿ. ಅವ್ರು ಬೇಡ ಅನ್ನೋ ಕೆಲಸನೇ ನಾವು ಮಾಡೋದು. ಅಣ್ಣ ಲಾರಿ ಕಟ್ ಮಾಡ್ತವನೆ, ಅದಕ್ಕೆ ರಿವರ್ಸ್ ಬರ್ತಾವ್ರೆ. ಅವ್ರು ಬೇಡ ಅಂದಿದ್ದ ಕೆಲಸನೇ ನಾವು ಮಾಡ್ತೀವಿ. ಏನಂತೀರಾ? ಅವ್ರು ಯಾವ್ದು ಮಾಡಬೇಡ ಅಂತಾರೆ ಅದನ್ನೇ ನಾವು ಮಾಡೋದು. ನಾವು ಗೊತ್ತಲ್ಲ ಯಾರು ಅಂತ. ಹೋಗೋಣ ಬನ್ನಿ. ಜನ ಜಾಸ್ತಿನೇ ಇದ್ದಾರಪ್ಪ ದೇವಸ್ಥಾನದಲ್ಲಿ ಇವತ್ತು. ಬೇಜಾನ್ ಜನ ಅವರೇ. ನಾನು ಆ ಕಡೆ ಇಳಿಸ್ಬೇಕು. ಈಗ ಒಂದು ರೌಂಡ್ ಸುತ್ಕೊಂಡು ಹೋಗ್ಬೇಕು ನಾನು. ಈಗ ಹೋಯ್ತಾ ಇದ್ದೀನಿ. ಪಾರ್ಕಿಂಗ್ ಫಸ್ಟ್ ಈ ಕಡೆ ಇರಲಿಲ್ಲ, ಆ ಕಡೆ ಇತ್ತು. ಈಗ ಗಾಡಿಗಳು ಜಾಸ್ತಿ ಆಗಿರೋದಕ್ಕೆ ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋರೆ. ಮೇಲ್ಗಡೆ ಐತೆ ಕಾರ್ ಪಾರ್ಕಿಂಗು, ಇಲ್ಲಿಲ್ಲ. ಅದೇ ಜಾಸ್ತಿ ಇದೆಯಾ ಅಂದ್ಬಿಟ್ಟು ಹಿಂಗೆ ಮಾಡೋರು ಅಷ್ಟೇ. ಇಲ್ಲೂ ಮಾಡೋರೆ ನೋಡಿ. ದೇವಸ್ಥಾನ ಗೋಪುರ ಇಸ್ಕಾನ್ದು. ಯಾರು ನೋಡಿಲ್ವೋ ನೋಡ್ಕೊಳ್ಳಿ, ನೋಡಿರೋರು ನೋಡ್ಕೊಳ್ಳಿ, ನೋಡಿಲ್ದೇರು ನೋಡ್ಕೊಳ್ಳಿ. ಗೋಪುರ ಹೊಳಿಕಲ್ಲ, ಹೋಗೋಕ್ಕಾಗಲ್ಲ. ಹೊಳಿಗೆ ಹೋಗಂಗಿದ್ರೆ ತೋರಿಸ್ತಿದೆ. ಒಳಗಡೆ ವೀಡಿಯೋನೂ ಮಾಡೋಂಗಿಲ್ಲ, ಹೋಗಿ ಫೋಟೋನೂ ತೆಗಿಂಗಿಲ್ಲ. ಬನ್ನಿ ಹೋಗೋಣ. ಎಲ್ಲ ಫಾರಿನರ್ಸ್ ಬಂದವ್ರು ನೋಡಿ. ಫಾರಿಂಗ್ ಅವರು ಪ್ಲೇಸ್ಗಳು ಸುತ್ತಕ್ಕೆ ಬರ್ತಾರಪ್ಪ. ಏನಲ್ಲಿ ಬಂದೆ. ಇದೊಂದೇ ಲೆಂತು ಪೈಪು ಫ್ರೆಂಡ್ಸ್, ಒಂದೇ ಲೆಂತ್ ಪೈಪು. ಅದನ್ನು ಹಾಕೊಂಡು ಹೋಗೋಕ್ಕೆ ಹಾಕೊಂಡು ಬಂದಿದ್ದೀನಿ. ಒಂದೇ ಒಂದು ಲೆಂತ್ ಪೈಪು. ಇಲ್ಲಿ ಒಳಗಡೆ ಅಲ್ಲಿಗೆ ಇಳಿಸ್ಕೊಂತಾರೆ ನೋಡಿ. ಇಲ್ಲಿಂದನೂ ದೇವಸ್ಥಾನ ಗೋಪುರ. ಅಲ್ಲಿ ಕಂಟೈನರ್ ಇದೆಯಲ್ಲ ಗ್ರೀನ್ ಕಲರು, ಅಲ್ಲಿ ಹಸು ಸಾಕಿದ್ದಾರೆ ನೋಡಿ. ಇದು ಪಾರ್ಕಿಂಗು. ಈಗ ನಾವು ವಾಪಸ್ ಹೋಗ್ಬೇಕಾಗಿರೋದು ಅಲ್ಲಿ. ಸಾಕಾದಾಗೈತೆ ದೇವಸ್ಥಾನ ಮಾತ್ರ. ಆದರೂ ಏನು ಹೇಳ್ತಿರೋ ಬಿಡ್ತಿರೋ, ದೇವಸ್ಥಾನ ಮಾತ್ರ ಸಾಕಾದಾಗೈತೆ. ಅದೇನಪ್ಪ ಅಂದರೆ ಅನ್ಲೋಡ್ ಮಾಡ್ಕೊಳ್ಳಲ್ಲ ಬೇಗ, ಅದೇ ಬೇಜಾರು. ಬಂದಾಗಲ್ಲ ಹಿಂಗೆ ಮಾಡ್ತಾರೆ. ಲೇಟು. ಬನ್ನಿ ಅನ್ಲೋಡ್ ಮಾಡಿಸ್ಕೊಂಡು ಸಿಗ್ತೀನಿ. ಅನ್ಲೋಡ್ ಆಯಿತು, ಈಗ ಹೋಗ್ತಾ ಇದ್ದೀನಿ. ಈಗ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ ಕೆಲಸ, ಇನ್ನೇನಿಲ್ಲ. ಈಗ ಹೇಳ್ದಂಗೆ ಬಾಡಿಗೆಗಳು ಕಮ್ಮಿ ಇದೆ, ಹಂಗಾಗಿ ಅಷ್ಟೇ. ಇಲ್ಲಿ ಹೋಗ್ಬೇಕು. ಇಲ್ಲಿ ಬರ್ಬೇಕಾದ್ರೆ ಹಂಗೆ ಬರಬೇಕು, ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು. ಟೂ ವೀಲರು ಆಗಲಿ ಕಾರ್ಗಳು ಆಗಲಿ ಯಾರೇ ಆಗಲಿ ಹಿಂಗೆ ಹೋಗ್ಬೇಕಾದ್ರೆ. ಇಲ್ಲಿ ಹೋಗ್ಬೇಕು ನೋಡ್ಕೊಳ್ಳಿ. ಅಕಸ್ಮಾತ್ ಹೊಸ್ದಾಗಿ ಏನಾರು ದೇವಸ್ಥಾನಕ್ಕೆ ಬಂದವರು ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋ ಏನಾರು ನೋಡಿದರೆ ಹೋಗಿ. ಇಲ್ಲಿ ಈ ರೋಡಲ್ಲೇ ಹೋಗ್ಬೇಕು. ನೀವು ಬರ್ಬೇಕಾದ್ರೆ ಹಂಗೆ ಬರಬೇಕು, ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು. ಅಲ್ಲಿಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇಸ್ಕಾನಲ್ಲೇ ವಿಡಿಯೋ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕು, ಶೇರು, ಕಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀನಿ. ಸಬ್ಸ್ಕ್ರೈಬೇ ಆಯ್ತಲ್ಲ ಯಾರನ್ನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ ಇಲ್ಲಿಗೆ ವಿಡಿಯೋನ. ಬಾಯ್, ಸಿಗೋಣ ಮತ್ತೆ.